ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಅನಂತ ಪದ್ಮನಾಭ ವ್ರತ ಪೂಜಾ ವಿಧಾನವನ್ನು ನೋಡೋಣ. ನಾವು ಎಲ್ಲ ಹಬ್ಬಗಳನ್ನು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದರಲ್ಲಂತೂ ಈ ಅನಂತ ಪದ್ಮನಾಭ ವ್ರತ ಏನಿದೆ ಇದನ್ನು ಬಿಡೋ ಹಾಗೆ ಇಲ್ಲ, ಎಲ್ಲರೂ ಅನುಷ್ಠಾನ ಮಾಡಲೇಬೇಕು. ಎಷ್ಟು ವಿಶೇಷ ಅಂದರೆ ಸನ್ಯಾಸಿಗಳು ಕೂಡ ಅನಂತ ಪದ್ಮನಾಭ ಪೂಜೆಯನ್ನು ಮಾಡೇ ಮಾಡ್ತಾರೆ. ಅದು ಬಹಳ ವಿಶೇಷ. ಅನಂತ ಚತುರ್ದಶಿ ಅಂಗವಾಗಿ ಅವರು ಮಾಡುವಂಥ ಪೂಜೆ ಅಂದಮೇಲೆ ಇದೇನು ಹೇಳಬೇಕು. ಸಾಮಾನ್ಯವಾಗಿ ಬೇರೆ ಹಬ್ಬಗಳು ಬೇರೆ ವ್ರತಗಳು ಅಂದಾಗ ಅವ್ರು ಮಾಡಬೇಕು ಅಂತಿಲ್ಲ, ಆದರೆ ಇದು ಮಾತ್ರ ಅವರಿಗೂ ಕೂಡ ಗ್ರಾಹ್ಯ ಅನ್ನೋದು ಬಹಳ ವಿಶಿಷ್ಟವಾದ ವಿಷಯ. ನಮಗೆ ಗೊತ್ತಿರುವಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಎಲ್ಲರೂ ಇದನ್ನು ಮಾಡ್ತಾರೆ. ಆದರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ತಿಳ್ಕೊಳ್ಳೇಬೇಕಾದ ವಿಷಯಗಳಿದೆ. ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಪುರಾಣವನ್ನು ಗಮನಿಸಿದಾಗ ಇನ್ಯಾವ ವ್ರತದ ಬಗ್ಗೆನೂ ಜಾಸ್ತಿ ಹೇಳಿಲ್ಲ, ಈ ವ್ರತದ ಬಗ್ಗೆ ಹೇಳಿದ್ದಾರೆ. ಏನು, ಕೇವಲ ಭಾದ್ರಪದ ಮಾಸದಲ್ಲಿ ಮಾತ್ರ ಅನಂತ ಚತುರ್ದಶಿ ಮಾಡೋದು ಅಂತಿಲ್ಲ. ಅಂದ್ರೆ ಪೂಜೆಯನ್ನ ಪ್ರತಿ ತಿಂಗಳು ಕೂಡ ಅನಂತನ ಪೂಜೆ ಅಂತ ಇದ್ದೇ ಇದೆ. ಅದು ಎಷ್ಟು ಅಂದ್ರೆ ಪ್ರತಿ ದಿವಸ ಅನಂತನ ಪೂಜೆ ಅಂತ ಇದೆಯಂತೆ. ಅದು ಹೇಗೆ ಅಂದ್ರೆ, ಉದಾಹರಣೆಗೆ ಚೈತ್ರ ಮಾಸ ಬಂದ್ರೆ ಅನಂತನ ಪೂಜೆ ಯಾವಾಗ ಮಾಡೋದು? ಅದಕ್ಕೆ ಪುರಾಣ ಹೇಳುತ್ತೆ, ಈ ನಕ್ಷತ್ರ ಆಯಾಯ ಮಾಸದ ನಕ್ಷತ್ರ ಏನಿದೆಯಲ್ಲ ಆ ನಕ್ಷತ್ರದ ದಿವಸ ಬಂದಾಗ ಪೂಜೆ ಮಾಡ್ಬೇಕು. ಈಗ ವೈಶಾಖ ಮಾಸ ಬಂತು, ಆಗ ವಿಶಾಖ ನಕ್ಷತ್ರ ಇರುತ್ತೆ. ಆ ನಕ್ಷತ್ರ ಇದ್ದಾಗ ವಿಶಿಷ್ಟವಾಗಿ ಅನಂತನ ಪೂಜೆ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂದರೆ, ಪ್ರತಿಯೊಂದು ಅಂಗಾಂಗಗಳ ಪೂಜೆ ಅಂತ. ಅಂದರೆ ಒಂದು ವರ್ಷಕ್ಕೆ ಬಂದರೆ ಕೈ ಕಾಲು ಅಂತೆಲ್ಲ ಒಂದೊಂದು ತಿಂಗಳು ಒಂದೊಂದು ಪೂಜೆ ಅಂತ ಅರ್ಥ. ಅದು ಭಾದ್ರಪದ ಮಾಸ ಬಂದಾಗ ಹೇಗೆ ಪೂಜೆ ಅಂದರೆ ಭಗವಂತನ ಹೃದಯಕ್ಕೆ ಪೂಜೆ ಅಂತ ಇದು. ಹಾಗಾದರೆ ಇಡೀ ವರ್ಷದಲ್ಲಿ ಅನಂತನ ಪೂಜೆ ನಡೀಬೇಕು. ಅದರಲ್ಲಂತೂ ಭಾದ್ರಪದ ಮಾಸದಲ್ಲಿ ಬಿಡೋ ಹಾಗೆ ಇಲ್ಲ. ಯಾಕೆ ಅಂದರೆ ಭಾದ್ರಪದ ಮಾಸದಲ್ಲಿ ದೇವರ ಹೃದಯ ಭಾಗಕ್ಕೆ ಪೂಜೆಯನ್ನು ಮಾಡೋದು. ಈ ರೀತಿ ಪುರಾಣಗಳು ವರ್ಷವಿಡೀ ಮಾಡಬೇಕಾದ ಅನಂತನ ಪೂಜೆಯನ್ನ ನಾವು ಅನುಷ್ಠಾನ ಮಾಡ್ತಾ ಇರೋದು ಹೇಗೆ ಅಂದರೆ ಕೇವಲ ಒಂದು ಮಾಸದಲ್ಲಿ ಮಾತ್ರ. ಇದೊಂದನ್ನು ಗಮನಿಸ್ಕೊಳ್ಬೇಕು. ಯಾಕೆಂದರೆ ಅನಂತ ಚತುರ್ದಶಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ಅಷ್ಟು ವಿಷಯ ಇದೆ ಆ ಉದ್ಯಾಪನೆಯನ್ನು ಮಾಡಬೇಕಾದ್ರೆ. ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಈ ಅನಂತನ ಪೂಜೆಯನ್ನು ಮಾಡಬೇಕಾದ್ರೆ ಅವಶ್ಯವಾಗಿ ಬೇಕೇ ಬೇಕಾದ ಸಾಮಗ್ರಿಗಳು ಯಾವುದು ಅಂತ ನೋಡೋಣ. ಮೊದಲಿಗೆ ಈ ದಿನನಿತ್ಯ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿರಲೇಬೇಕು. ಅಂದರೆ ದೇವರ ಪೂಜೆಗೆ ಏನು ಇಟ್ಕೊಂಡಿರ್ತೀವಿ ಅದೆಲ್ಲ. ಇನ್ನು ಗಣಪತಿ ಪೂಜೆಯನ್ನು ಮಾಡಬೇಕು ಈ ಅನಂತನ ಪೂಜೆಗೆ ಮುಂಚೆ. ಜೊತೆಗೆ ಯಮುನಾ ಪೂಜೆ ಅಂತ ಇದೆ, ಅದನ್ನು ಮಾಡಬೇಕು. ಗಣಪತಿ ಪೂಜೆಗೆ ಏನೇನು ಇಟ್ಕೊಳ್ಬೇಕು? ಗರಿಕೆ, ಅಡಿಕೆ ಬೆಟ್ಟ, ಮತ್ತೆ ನೈವೇದ್ಯಕ್ಕೆ ಹಣ್ಣುಗಳನ್ನು, ತಾಂಬೂಲ ಇದೆಲ್ಲ ಇಟ್ಕೊಳ್ಬೇಕು. ಯಮುನಾ ಪೂಜೆಗೆ ಏನು ಇಟ್ಕೊಳ್ಬೇಕು? ಬೆಳ್ಳಿಯ ಕಲಶ, 5 ಬಗೆಯ ಚಿಗುರು, ಒಂದು ದೊಡ್ಡ ಕೊಡ, ಇನ್ನು ಅರಿಶಿನ ಮತ್ತೆ ಕುಂಕುಮ. ಇದೆಲ್ಲ ಯಮುನಾ ಪೂಜೆಗೆ. ಹೇಗೆ ಗಂಗಾ ಪೂಜೆಗೆ ಇಟ್ಕೊಳ್ತೀರೋ ಅದೇ ರೀತಿ ಯಮುನಾ ಪೂಜೆಗೂ ಇಟ್ಕೊಳ್ಬೇಕು. ಇನ್ನು ಅವತ್ತಿನ ದಿವಸ ನಾವು ನೋಡ್ತೀವಿ ಮನೆಗಳಿಗೆ ಹೋದಾಗೆಲ್ಲ ದರ್ಭೆಯ ಹಾವು ಕಾಣ್ತಾ ಇರುತ್ತೆ. ನಿಜ, ಅದೇ ಶ್ರೇಷ್ಠ. ಅನಂತನ ಸಾಲಿಗ್ರಾಮ ಇದೆ ಮನೆಯಲ್ಲಿ ಅಂತ ಸಾಲಿಗ್ರಾಮಕ್ಕೆ ಪೂಜೆ ಸಲ್ಲಿಸೋದಷ್ಟೇ ಅಲ್ಲ, ಅದರ ಜೊತೆಗೆ ಶೇಷನ ಆಕೃತಿಯನ್ನು ಮಾಡಬೇಕು. ದರ್ಭೆ ತಗೊಳ್ಬೇಕು. ಆ ಶೇಷ ದೇವರಿಗೆ 7 ಹೆಡೆ ಇರಬೇಕು, 5 ಹೆಡೆನಾರು ಇರಬೇಕು. ಈ 5 ಅಥವಾ 7 ಹೆಡೆ ಇರೋ ಶೇಷದೇವರನ್ನ ದರ್ಭೆಯಿಂದ ಮಾಡಿಕೊಂಡು ಅದನ್ನು ಕಲಶದ ಮೇಲಿಟ್ಟು ಆ ದರ್ಭೆಯ ಶೇಷದೇವರ ಮೇಲೆ ಭಗವಂತ ಇದ್ದಾನೆ ಅನಂತ, ಅವನ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ. ಜೊತೆಗೆ ನೀವು ಅಂಗಡಿಗೆ ಹೋದರೆ ಅನಂತನ ವಸ್ತ್ರ ಅಂತ ಸಿಗುತ್ತೆ. 2 ವಸ್ತ್ರವನ್ನು ತಗೊಂಡು ಆಮೇಲೆ ದಾರವನ್ನು ಮಾಡ್ಕೊಳ್ಬೇಕು. ದಾರ ಯಾವುದ್ರಲ್ಲಿ ಮಾಡಬೇಕು? ಒಂದು ರೇಷ್ಮೆ ಇದ್ದಾಗಿರ್ಬೇಕು, ಒಂದು ಹಸಿ ದಾರ ಏನಿದೆ ಅದರಿಂದ ದಾರವನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಯಾರು ಮಾಡ್ಬೇಕಿದು? ಸ್ವತಃ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿದ್ರೆ ಶ್ರೇಷ್ಠ ಅಲ್ಲ ಅಂತಲ್ಲ, ಆದರೆ ನಾವೇ ಮಾಡೋದೇನಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠ. ಅದನ್ನು ಕೂಡ ಹೇಗಾದ್ರೂ ಸಂಪಾದನೆ ಮಾಡ್ಬೇಕು. ಯಾರು ಉತ್ತಮರು ಯಾರು ಮಾಡೋದಿದ್ರೆ ನಮಗಿಂತ ಚೆನ್ನಾಗಿ ಅನುಷ್ಠಾನ ಮಾಡೋರು, ಚೆನ್ನಾಗಿ ಪೂಜೆಯನ್ನು ಮಾಡೋರು ಅವ್ರ ಕೈಲಿ ಇಸ್ಕೊಂಬಂದ್ರೆ ಇನ್ನೂ ಶ್ರೇಷ್ಠ. ಹಾಗಾಗಿ ನಾವು ಮಾಡೋದಕ್ಕಿಂತ ಆಗ ಇನ್ನೊಬ್ರ ಕೈಲಿ ಇಸ್ಕೊಳ್ಳೋದು ಇನ್ನೂ ಶ್ರೇಷ್ಠ ಆಗುತ್ತೆ. ಅಂತೂ ಅನಂತನ ದಾರವನ್ನು ಶುದ್ಧವಾಗಿ ಮಾಡ್ಕೊಳ್ಬೇಕು. ಪೂಜೆಯನ್ನು ಮಾಡುವಂತಹ ಕ್ರಮದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು. ಒಂದು ವಿಶಾಲವಾದ ಸ್ಥಳವನ್ನು ಮಾಡ್ಕೊಳ್ಬೇಕು. ಅಂದ್ರೆ ಗೋಮಯ ತಗೊಂಡು, ಈ ಗೋವಿನ ಚರ್ಮ ಇರುತ್ತಲ್ಲ ಅಷ್ಟು ದೊಡ್ಡದು. ಹಸು ನೋಡ್ತೀರಿ, ಹಸುವಿನ ಚರ್ಮ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಗೋಮಯಿಂದ ಸಾರಿಸ್ಬೇಕು. ಅದಾದ ಮೇಲೆ ಅಲ್ಲಿ ಸ್ಥಂಡಿಲ ಮಾಡಬೇಕು. ಅಲ್ಲಿ 8 ದಲದ ಕಮಲ ಅದನ್ನು ಬರಿಬೇಕು. ಅದಾದ ಮೇಲೆ ಕಲಶ ಇಡಬೇಕು. ಅದರಲ್ಲಿ ಚಿಗುರುಗಳು
ಮಾವಿನ ಆ ಎಲೆಗಳು ಅದನ್ನೆಲ್ಲ ಇಡಬೇಕು. ಅದಾದ ಮೇಲೆ ಅಲ್ಲಿ ಏನು 14 ಗಂಟಿರುವಂತಹ ದಾರ ಇದೆ ಅದನ್ನ ಚೆನ್ನಾಗಿ ಆ ಕಲಶಕ್ಕೆ ಸುತ್ತ ಹಾಕ್ಬೇಕು. ಕೆಲವರು ಹತ್ರ ಇಡ್ತಾರೆ, ಕೆಲವರು ಆ ಕಲಶಕ್ಕೆ ಕಟ್ತಾರೆ. ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ಅಂತೂ ಆ ಕಲಶದ ಹತ್ರನೇ ಆ ಅನಂತನ ದಾರ ಇರುತ್ತೆ. ಇನ್ನು ಅಷ್ಟದಲ ಪದ್ಮವನ್ನ ಏನು ಹಾಕ್ತೀರಿ ಅದರ ಕೆಳಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿರ್ತಾರೆ. 1 kg ಅಕ್ಕಿ ಅಂತ ಇಟ್ಕೊಳ್ಳಿ. ಅಷ್ಟು ವಿಶಾಲವಾಗಿ ಆ ಅಕ್ಕಿಯನ್ನ ಹಾಕಿ ಅದನ್ನ ಇಡಬೇಕು. ಇನ್ನೊಂದು ವಿಶಿಷ್ಟವಾದ ವಿಷಯ ಏನು, 14 ಬಗೆಯ ಪುಷ್ಪ, 14 ಬಗೆಯ ಪತ್ರೆಗಳು ಎಲ್ಲ 14 ಅನ್ನೋ ಸಂಖ್ಯೆ ಏನಿದೆಯಲ್ಲ ಇದಕ್ಕೆ ತುಂಬಾ ಮಹತ್ವ ಇದೆ. ಇದಾದ್ಮೇಲೆ ಬೇಕಾದ ಭಕ್ಷ್ಯಗಳು, ಅದು ಕೂಡ 14 ಭಕ್ಷ್ಯ. ಅಂದ್ರೆ ಅರಳುಂಡೆ ಆಗಬಹುದು, ಕಡುಬು ಆಗಬಹುದು, ಈ ರೀತಿಯ ಅನೇಕ ವಿಧ ಭಕ್ಷ್ಯ, ಒಟ್ಟು 14 ಭಕ್ಷ್ಯ. ಇದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಮಾಡ್ಬೇಕಾಗಿದ್ದೇನು ಅಂದ್ರೆ ಅವತ್ತಿನ ದಿವಸ ಎದ್ದು ಕೂಡಲೇ ಅನಂತನ ಪ್ರಾರ್ಥನೆಯನ್ನು ಮಾಡಬೇಕು. ಇದನ್ನು ನಾವು ಅನಂತ ಪದ್ಮನಾಭ ವ್ರತದ ಕಥೆಯಲ್ಲೂ ಕೂಡ ಕೇಳ್ತೀವಿ. ಈ ಶ್ಲೋಕವನ್ನೇ ಕೌಂಡಿನ್ಯ ಬ್ರಾಹ್ಮಣ ಹೇಳ್ತಾನೆ. ಅಂಥ ಶ್ಲೋಕ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಪುಂಡರೀಕಾಕ್ಷ ಸರ್ವ ಪಾಪಹರೋ ಭವ. ನಾನು ಪಾಪಿಷ್ಠ, ಹುಟ್ಟುತ್ತಾನೆ ನಾನು ಪಾಪಿಷ್ಠ. ಯಾಕೆಂದ್ರೆ ಪಾಪ ಕರ್ಮದಿಂದಲೇ ಸಂಸಾರಕ್ಕೆ ಬಂದಿರೋನು, ನಾನು ಪಾಪದಿಂದಲೇ ಹುಟ್ಟಿರೋನು. ಅಂದ್ರೆ ತುಂಬಾ ಕೆಳಕ್ಕೆ ಹಾಕೊಬೇಕಂತೆ ನಮ್ಮನ್ನು ನಾವು. ಅಷ್ಟು ಹಾಕೊಂಡ್ರೆ ದೇವರು ನಮ್ಮ ಕಡೆ ನೋಡ್ತಾನೆ ಅಂತ. ಯಾಕೆಂದ್ರೆ ನಮಗೆ ಅಹಂಕಾರ ಇಲ್ಲ ಅಂತ ದೇವರ ಹತ್ತಿರ ತೋರಿಸ್ಬೇಕಲ್ಲ. ಅದನ್ನೆಲ್ಲ ಮಾಡ್ಕೊಂಡಾಗ ನಾನು ಪಾಪಿಷ್ಟ ಹಾಗೆ ಹೇಗೆ ಅಂತ ಚಿಂತನೆ ಮಾಡಿದಾಗ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಅವ್ರ ಮುಂದೆ ಇನ್ನೂ ಹೇಳ್ಬೇಕಂತೆ, ನನ್ನ ಜನ್ಮ ಇವತ್ತಿಗೆ ಸಾರ್ಥಕ ಆಯಿತು, ನಿನ್ನ ಪಾದ ಕಮಲಗಳಲ್ಲಿ ನನ್ನ ಬುದ್ಧಿ ಇವತ್ತು ಬಂದಿದೆ, ನನ್ನ ತಲೆಯನ್ನ ನಿನ್ನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡುವಂತಹ ದಿವಸ ಬಂದಿದೆ ಅಂತ ಹೇಳಿ ತುಂಬಾ ಖುಷಿಪಟ್ಟು ಪ್ರಾರ್ಥನೆಯನ್ನ ಅವತ್ತಿನ ದಿವಸ ಎದುಗೂಡಲೇ ಮಾಡ್ಬೇಕಂತೆ. ಇಷ್ಟು ಪ್ರಧಾನವಾಗಿ ಈ ಅನಂತ ಪದ್ಮನಾಭ ವ್ರತದ ಅಂಗವಾಗಿ ತಿಳಿಬೇಕಾದ ವಿಷಯ. ಇದರಲ್ಲಿ ಇನ್ನೊಂದು ಅಂಶ ಇರೋದಿಷ್ಟು, ಈ ಕೆಲವ್ರ ಮನೆಯಲ್ಲಿ ಮಾತಾಡೋದಿರುತ್ತೆ. ಏನಂದ್ರೆ ಕೆಲವು ವ್ರತಗಳು ನಮ್ಮ ಮನೆಯಲ್ಲಿ ಸಂಪ್ರದಾಯ ಆಗತವಾಗಿ ಬಂದಿಲ್ಲ, ಸಂಪ್ರದಾಯದಿಂದ ಏನೂ ಇಲ್ಲ, ಯಾಕೆ ನಮ್ಮ ಮನೇಲಿ ಆಚರಣೆ ಮಾಡೋ ಸಂಪ್ರದಾಯನೇ ಇಲ್ಲ ಅಂತ. ವಸ್ತುತಃ ಹೀಗೆಲ್ಲ ಅನಂತ ಪದ್ಮನಾಭ ವ್ರತದ ಬಗ್ಗೆ ಅಂತೂ ಮಾತನಾಡೋ ಹಾಗೆ ಇಲ್ಲ. ಯಾಕೆಂದ್ರೆ ಎಲ್ಲಾ ಪುರಾಣಗಳನ್ನ ಪರ್ಯಾಲೋಚನೆ ಮಾಡಿದಾಗ ದೇವರ ಪೂಜೆ ಅನ್ನೋದು ವಿಶಿಷ್ಟ. ಅದರಲ್ಲಿ ಅನಂತ ಪದ್ಮನಾಭನ ಈ ವ್ರತ ಹಾಗೆ ಪೂಜೆ ಏನಿದೆ ಇದನ್ನ ಮಾತ್ರ ತಪ್ಪದೇ ಆಚರಿಸಲೇಬೇಕು. ಸಂಪ್ರದಾಯ ಇಲ್ಲ ಅಂದ್ರೆ ನೀವೇ ಸಂಪ್ರದಾಯವನ್ನ ಹೊಸದಾಗಿ ಸೃಷ್ಟಿ ಮಾಡ್ಬೇಕಾಗಿ ಬರುತ್ತೆ. ಅಂತೂ ಅನಂತನ ಪೂಜೆಯನ್ನ ಮಾತ್ರ ಎಂದಿಗೂ ಕೂಡ ನಮ್ಮನೇಲಿ ಸಂಪ್ರದಾಯ ಇಲ್ಲ ಅಂತ ಬಿಡೋದಲ್ಲ, ಖಂಡಿತ ಆಚರಿಸಲೇಬೇಕು. ಇನ್ನು 14 ವರ್ಷಗಳವರೆಗೆ ಅನಂತ ಪದ್ಮನಾಭ ವ್ರತ ಪೂಜೆ ಅಂತ ಇದೆ. ವಾಸ್ತವಿಕವಾಗಿ ಹಾಗೇನಿಲ್ಲ, ವರ್ಷವಿಡೀ ಮತ್ತೆ ಬದುಕಿರೋವರೆಗೂ ಅನಂತನ ಪೂಜೆ ಮಾಡಬೇಕು. ಆದರೆ ಒಂದು ದೀಕ್ಷೆ ಅಂತ ಯಾವತ್ತೂ ಕೂಡ ಒಂದು ವ್ರತಕ್ಕೆ ಹೊತ್ಕೊಳ್ಬೇಕು. 14 ವರ್ಷ ಮಾತ್ರ ನಾನು ತಪ್ಪದೇ ಮಾಡ್ತೀನಿ ಅಂತ ಅಷ್ಟು ಮಾಡಿದ್ರೆ ಮುಂದುವರಿಸ್ಕೊಂಡು ಹೋಗ್ತಾರೆ. 14 ವರ್ಷ ನಿರಂತರ ಒಂದೊಂದು ವರ್ಷನೂ ತಪ್ಪದೇ ಮಾಡಿದ್ರೆ ಮುಂದೆನೂ ಮುಂದುವರಿಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟ ಹಾಗೆ. ಅಂಥ ವಿಶಿಷ್ಟವಾದ ಪೂಜೆ 14 ವರ್ಷ ಇದನ್ನ ನಿರಂತರ ಮಾಡಬೇಕು. ಆ 14 ವರ್ಷ ಆದ ಮೇಲೆ ಈ ಅನಂತ ಪದ್ಮನಾಭ ವ್ರತದ ಉದ್ಯಾಪನ ವಿಧಿಯನ್ನು ಏನ್ ಮಾಡ್ತಾರಲ್ಲ ಆಗ ವಿಶಿಷ್ಟವಾಗಿ ಮಾಡ್ಬೇಕು. ಏನ್ ಮಾಡ್ಬೇಕು, ಉಪವಾಸ ಮತ್ತೆ ಹೋಮ ಇತ್ಯಾದಿಗಳನ್ನೆಲ್ಲ ಆಚರಿಸ್ಬೇಕಾಗಿ ಬರುತ್ತೆ. ಆ ಉದ್ಯಾಪನ ವಿಧಿಯಲ್ಲೂ ಕೂಡ ವಿಶೇಷವಾದ ಕ್ರಮವನ್ನು ಹೇಳಿದ್ದಾರೆ. ಏನಂದ್ರೆ ಈ 14 ವರ್ಷ ಒಬ್ರು ಮಾಡಿದ್ರು, ಅಥವಾ ಮೊದಲನೇ ವರ್ಷನೇ ಈಗ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿದ್ಮೇಲೆ ಉದ್ಯಾಪನ ವಿಧಿಯನ್ನು ಹೇಗೆ ಮಾಡೋದು? ಯಾಕಂದ್ರೆ ವಿಸರ್ಜನಾ ವಿಧಿ ತುಂಬಾ ಮುಖ್ಯ. ಕಟ್ಕೊಳ್ಳೋದು ಅಷ್ಟೇ ಅಲ್ಲ, ಅನಂತನ ದಾರ ಅದನ್ನ ಆಮೇಲೆ ವಿಸರ್ಜನೆ ಮಾಡೋ ಕ್ರಮ ಇದೆಯಲ್ಲ ಅದಕ್ಕೂ ತುಂಬಾ ಮಹತ್ವ ಇದೆ. ಅದ್ ಹೇಗ್ ಮಾಡ್ಬೇಕು ಅನ್ಲಿಕ್ಕೆ ಮಂತ್ರಗಳು ಕೂಡ ಇದೆ. ಅದನ್ನ ಈಗಲೇ ಮುಂದಕ್ಕೆ ನೋಡ್ತೀವಿ. ಈ 14 ಶೇಷಗಳನ್ನ ಇಡ್ಬೇಕಂತ. ಇದು 14 ವರ್ಷ ದೀಕ್ಷೆಯನ್ನ ಮಾಡಿದವ್ರಿಗೆ ಹೇಳ್ತಾರೆ. ಅವರು 14 ಶೇಷವನ್ನ ನಿರ್ಮಾಣ ಮಾಡಿಕೊಂಡು 14 ಶೇಷ ಒಳಗಡೆ ಆ ಅನಂತನ ಪೂಜೆಯನ್ನ ಮಾಡ್ಬೇಕು. ಆಮೇಲೆ ಅವತ್ತಿನ ದಿವಸ ಉಪವಾಸ ಇರ್ತಾರೆ. ಆಮೇಲೆ ಮರು ದಿವಸ ಹೋಮ ಮಾಡ್ತಾರೆ. ಆ ಹೋಮದಲ್ಲಿ ವಿಷ್ಣುವನ್ನ ಕುರಿತು ಆಹುತಿಯನ್ನು ಕೊಡ್ಬೇಕು. 108 ಸಲ ಆಹುತಿಯನ್ನು ಕೊಡ್ಬೇಕು. 14 ಜನ ಉತ್ತಮ ದಂಪತಿಗಳಿಗೆ ಆರಾಧನೆಯನ್ನ ಮಾಡಬೇಕು. ಇವೆಲ್ಲ ಅನಂತ ಪದ್ಮನಾಭ ವ್ರತದ ಉದ್ಯಾಪನ ಅಂಗವಾಗಿ ಮಾಡೋದು. ಇದಾದ್ಮೇಲೆ ಮತ್ತೊಂದು ಮುಖ್ಯ ವಿಷಯ, ಈಗ ಅನಂತ ಪದ್ಮನಾಭ ವ್ರತದ ಆಚರಣೆಯನ್ನು ಯಾವ ತಿಥಿಯನ್ನು ಮಾಡೋದು? ಇದಲ್ಲೇನಿದೆ ಹೊಸ ವಿಷಯ? ಚತುರ್ದಶಿ ತಿಥಿಯನ್ನೇ ಮಾಡೋದಲ್ವಾ ಅಂದ್ರೆ ಹೌದು. ಆದ್ರೆ ಯಾವ ಚತುರ್ದಶಿ ತುಂಬಾ ಶ್ರೇಷ್ಠ ಅಂದ್ರೆ ಯಾವ ಚತುರ್ದಶಿಗೆ ಈ ತ್ರಯೋದಶಿ ಸಂಪರ್ಕ ಇರೋದಿಲ್ವೋ ಅಂಥ ಚತುರ್ದಶಿ ತುಂಬಾ ಉತ್ತಮ ಅಂತೆ. ಇದು ಧರ್ಮಶಾಸ್ತ್ರಗಳು ಹೇಳುತ್ತೆ ಹಾಗೆ. ಆದ್ರಿಂದ ತ್ರಯೋದಶಿ ತಿಥಿಯ ಸಂಪರ್ಕ ಇರದೇ ಇರುವಂತಹ ಚತುರ್ದಶಿ ಇರುತ್ತಲ್ಲ ಅದು ಬಹಳ ಶ್ರೇಷ್ಠ ಈ ಅನಂತ ಪದ್ಮನಾಭ ವ್ರತದ ಅಂಗವಾಗಿ. ಇನ್ನು ಮುಂದೆ ಹುಣ್ಣಿಮೆಯ ಸಂಪರ್ಕ ಇತ್ತು ಅಂತಾದ್ರೆ ಅದಿನ್ನೂ ಶ್ರೇಷ್ಠ ಅಂತ. ಒಂದು ತ್ರಯೋದಶಿ ಸಂಪರ್ಕ ಇರಬಾರ್ದು, ಮುಂದೆ ಹುಣ್ಣಿಮೆಯ ಸಂಪರ್ಕ ಇರಬೇಕು. ಅಂಥ ಚತುರ್ದಶಿ ಅನಂತ ವ್ರತ ಬಂದಿದೆ ಅಂತ ಆದ್ರೆ ಬಹಳ ಶ್ರೇಷ್ಠ ಅಂತೆ. ಅದನ್ನ ತಪ್ಪದೆ
ಆಚರಿಸಲೇಬೇಕು, ಅಷ್ಟು ಶ್ರೇಷ್ಠ ಅಂತೆ. ಅಂದ್ರೆ ತುಂಬಾ ಪುಣ್ಯ ಜಾಸ್ತಿ ಅಂತ. ಎಷ್ಟು ಹೊತ್ತು ಆ ಚತುರ್ದಶಿ ತಿಥಿ ಇರುತ್ತಲ್ಲ ಅದಕ್ಕನುಗುಣವಾಗಿ ಪೂಜೆ ಮಾಡಬೇಕು ಅಂತ ಒಂದು ವಿಷಯ ಹೇಳ್ತಾರೆ. ಅಂದ್ರೆ ಈಗ ಬೆಳಗಿನ ಜಾವ ಸೂರ್ಯೋದಯದಿಂದ ಆರಂಭಿಸಿ 2 ಮುಹೂರ್ತ 1 ಮುಹೂರ್ತ ಕಾಲ ಆ ಚತುರ್ದಶಿ ತಿಥಿ ಇತ್ತು ಅಂದ್ರೆ ಆಗ್ಲೇ ಪೂಜೆ ಮಾಡೋದು ಶ್ರೇಷ್ಠ. ಈ ಮಧ್ಯಾಹ್ನದ ಮೇಲೆ ನಾವು ಪೂಜೆ ಮಾಡ್ತೀವಿ ಅಂತಿಲ್ಲ, ಅದಕ್ಕೊಂದು ನಿರ್ದಿಷ್ಟ ಸಮಯ ಇದೆ. ಸೂರ್ಯೋದಯದಿಂದ ಆರಂಭಿಸಿ ಒಂದು 2 ಮುಹೂರ್ತ 3 ಮುಹೂರ್ತ ಅಂದ್ರೆ 1 ಮುಹೂರ್ತ ಅಂದ್ರೆ 48 ನಿಮಿಷ, 2 ಮುಹೂರ್ತ ಅಂದ್ರೆ 3 ಮುಹೂರ್ತ ಅಂದ್ರೆ ಎಷ್ಟು ಗಂಟೆ ಬರುತ್ತೆ ನಮ್ಗೆ? 1.25 ಗಂಟೆ, 2.25 ಗಂಟೆ, ಹೀಗೆ ಇಷ್ಟು ಸಮಯ ಏನು ಚತುರ್ದಶಿ ತಿಥಿ ಇರುತ್ತೆ ಆಗಂತೂ ಮಿಸ್ ಮಾಡೋ ಹಾಗಿಲ್ಲ. ಅವಾಗಂತೂ ಅನಂತ ಪದ್ಮನಾಭ ವ್ರತವನ್ನ ಅವಶ್ಯವಾಗಿ ಅನುಷ್ಠಾನ ಮಾಡಿ ಅನಂತನ ಪೂಜೆಯನ್ನ ಮಾಡೋದು ಅಂತ. ಹೀಗೆ ಈ ಅನಂತನ ಪೂಜೆಯನ್ನ ಮಾಡ್ತಾ ಇನ್ನೊಂದು ವಿಷಯ, ಈ ಪುರಾಣಗಳಲ್ಲಿ ಈ ಅನಂತನ ಪೂಜೆ ಮಾಡಿದ್ದಕ್ಕೆ ವಿಶಿಷ್ಟವಾದ ಫಲವನ್ನ ಪಡೆದಿದ್ದಾರೆ ಒಬ್ರು. ಏನ್ ಫಲವನ್ನು ಪಡೆದಿದ್ದಾರೆ ಅಂದ್ರೆ ಭವಿಷ್ಯ ಪುರಾಣ ಹೇಳುತ್ತೆ ಕಾರ್ತವೀರ್ಯಾರ್ಜುನರ ಜನನ ಆಗಿದ್ದೆ ಈ ಅನಂತ ಪದ್ಮನಾಭ ವ್ರತ ಪೂಜೆಯಿಂದ ಅಂತ ಹೇಳ್ತಾರೆ. ಹಾಗಾದ್ರೆ ಕಾರ್ತವೀರ್ಯಾರ್ಜುನ ನಾವು ನೆನಪಿಸ್ಕೊಳ್ತೀವಿ. ಯಾವಾಗ ನೆನಪಿಸ್ಕೊಳ್ತೀವಿ? ನಮ್ಗೇನಾದ್ರೂ ನಮ್ಮ ಹತ್ರ ನಮ್ಮ ಇಷ್ಟವಾದ ವಸ್ತುಗಳು ಇಲ್ಲದೆ ಹೋದ್ರೆ, ಕಳ್ಕೊಂಡ್ಬಿಟ್ರೆ, ಆಗ ಅದು ಸಿಗ್ಬೇಕು ಅಂತ ಆದ್ರೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕಾರ್ತವೀರ್ಯಾರ್ಜುನ ಅಂತ ಒಂದು 100 ಸಲ ಹೇಳೋ ಅಷ್ಟೊತ್ತಿಗೆ ನಾವು ಕಳ್ಕೊಂಡಿರೋ ವಸ್ತು ಸಿಗತ್ತೆ. ಕಳ್ಕೊಂಡಿರೋ ವಸ್ತು ಸಿಗತ್ತೆ ಅಂದ್ರೆ ಅರ್ಥ ಏನು? ನಮ್ಮ ಚೈನೋ ನಮ್ಮ ಸರಾನೋ ಏನಿರುತ್ತೆ ಅದೆಲ್ಲೆಲ್ಲೋ ಅಚಾನಕ್ಕಾಗಿ ಮಿಸ್ ಆಗಿಬಿಟ್ಟಿರುತ್ತೆ, ಸಿಗೋದಿಲ್ಲ. ಆಗ ಅದು ಸಿಗ್ಬೇಕು ಅಂತ ಆದ್ರೆ ಗುರುಚಿ ಕಂಡುಹಿಡಿಬೇಕಲ್ಲ ಎಲ್ಲಿದೆ ಅಂತ. ಆಗ ಈ ಕಾರ್ತವೀರ್ಯಾರ್ಜುನರ ಸ್ಮರಣೆ ಮಾಡಿದ್ರೆ ಅದು ಸಿಗತ್ತೆ ಅಂತ ಹೇಳ್ತಾರೆ. ಅದು ಖಂಡಿತ ಅನೇಕರ ಅನುಭವಕ್ಕೂ ಕೂಡ ಇದೆ. ಅವರು ಸ್ಮರಣೆ ಮಾಡಿದಾಗ ಸೂಚನೆ ಸಿಗತ್ತೆ, ಇಲ್ಲಿದೆ ಅಂತ, ಅಥವಾ ಯಾರೊಬ್ರು ತಂದು ಕೊಡ್ಬೋದು, ನಿಮಗೆ ಗೊತ್ತಾಗ್ಬೋದು. ಈ ರೀತಿ ಕಾರ್ತವೀರ್ಯಾರ್ಜುನರ ಸ್ಮರಣೆಯನ್ನು ಏನು ಮಾಡಿ ನಾವು ಫಲವನ್ನು ಪಡಿತೀವಲ್ಲ, ಅಂಥ ಕಾರ್ತವೀರ್ಯಾರ್ಜುನರು ಹುಟ್ಟಿದ್ದೆ ಈ ಅನಂತ ಪದ್ಮನಾಭ ವ್ರತ ಪೂಜೆಯಿಂದ. ಆದ್ದರಿಂದ ಈ ಅನಂತ ಪದ್ಮನಾಭ ಪೂಜೆ ವ್ರತಕ್ಕೆ ಫಲವಾಗಿ ಸಂಪತ್ತು ಅಂದ್ರೆ ಪುತ್ರ ಸಂಪತ್ತು ಫಲ ಅಂತ ಹೇಳ್ತಾರೆ. ಇನ್ನು ಕಾರ್ತವೀರ್ಯಾರ್ಜುನರನ್ನ ಈ ಅನಂತ ಪದ್ಮನಾಭ ವ್ರತದ ದಿವಸ ವಿಶೇಷವಾಗಿ ಆರಾಧನೆಯನ್ನ ಮಾಡಬೇಕು ಅಂತಲೂ ಇದೆ. ಹೀಗೆ ಈ ಅನಂತ ವ್ರತ ಪೂಜೆಯ ಅಂಗವಾಗಿ ದಾರವನ್ನ ಕಟ್ಕೊಳ್ಬೇಕಾದ್ರೆ ಹೇಳಬೇಕಾದ ಮಂತ್ರ ಯಾವುದು, ಹಾಗೆ ವಿಸರ್ಜನೆಯನ್ನ ಮಾಡಬೇಕಾದ್ರೆ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ದಾರವನ್ನ ಕಟ್ಕೊಳ್ಬೇಕಾದ್ರೆ ಶುಭಂ ಸೂತ್ರಂ ಅಂತ ಹೇಳಿ ಈ ಒಳ್ಳೆಯ ಈ ದಾರವನ್ನು ನಾನು ಕಟ್ಕೊಳ್ತೀನಿ ಅಂತ ಮಂತ್ರಗಳನ್ನು ಹೇಳ್ಕೊಂಡು ನಾವು ಕಟ್ಕೊಳ್ಬೇಕು. ಇನ್ನು ಜೊತೆಗೆ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಯಾವಾಗ ವಿಸರ್ಜನೆ ಮಾಡಬೇಕು? ಅನಂತ ಚತುರ್ದಶಿ ದಿವಸ ಪೂಜೆ ಮಾಡ್ತೀವಲ್ಲ ಅವತ್ತೇ ಮಾಡಬೇಕಾ, ಮಾರನೇ ದಿವಸ ಮಾಡಬೇಕಾ ಅಂದಾಗ, ನೀವು ಇಡೀ ವರ್ಷ ವ್ರತ ಅಂತ ಇಟ್ಕೊಂಡಿರಲ್ಲ, ಅಥವಾ 14 ವರ್ಷ ವ್ರತದ ದೀಕ್ಷೆ ಅಂತಲೂ ಹೊಂದಿರಲ್ಲ. ವರ್ಷಕ್ಕೆ ಒಮ್ಮೆ ಬಂದಾಗ ಏನು ಅನಂತ ಚತುರ್ದಶಿ ಅವಾಗ ಮಾತ್ರ ಮಾಡೋದು ಅನಂತನ ಪೂಜೆ ಅಂತ ಯಾರು ಇರ್ತಾರಲ್ಲ ಅಂಥವ್ರು ಅವತ್ತಿನ ದಿವಸ ಮಾಡೋ ಹಾಗಿಲ್ಲ, ಅವರು ಮಾರನೇ ದಿವಸ ಮಾಡೋದು. ಹಾಗಾಗಿ ಪೂಜೆಯ ಮಾರನೇ ದಿವಸ ಈ ಅನಂತ ಆಕಾಶದ ವಿಸರ್ಜನೆ. ಇನ್ನು ಯಾರು ಈ ದೀಕ್ಷೆಯನ್ನು ಹೊತ್ಕೊಂಡಿರ್ತಾರೆ ಅಂದ್ರೆ 14 ವರ್ಷಗಳವರೆಗೆ ನಿರಂತರವಾಗಿ ನಾನು ತಪ್ಪದೆ ಪ್ರತಿನಿತ್ಯ ಅನಂತನ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಅನಂತ ಚತುರ್ದಶಿ ಬಂದಾಗ ಇನ್ನು ವಿಶೇಷ ಪೂಜೆ ಅಂತ. ಇಂಥವ್ರು 14 ವರ್ಷ ಆದ್ಮೇಲೆ ಮಾಡೋ ವಿಸರ್ಜನೆ ಇದೆಯಲ್ಲ ಅದು ತುಂಬಾ ಮುಖ್ಯ, ಅದಕ್ಕೆ ತುಂಬಾ ಮಹತ್ವ ಇದೆ. ಅಂದ್ರೆ ಅವರು ಅನಂತನ ದಾರ ವರ್ಷವಿಡೀ ಕಟ್ಕೊಂಡೇ ಇರ್ತಾರೆ. ಪ್ರತಿ ದಿವಸ ಅವರ ಕೈನಲ್ಲಿ ಇರುತ್ತೆ, ಬಲಗೈನಲ್ಲಿ ಪುರುಷರಿಗೆ ಮತ್ತೆ ಸ್ತ್ರೀಯರು ಎಡಗೈನಲ್ಲಿ ಹೊಂದಿರ್ತಾರೆ. ಪ್ರತಿ ದಿವಸ ದರ್ಶನ ಆಗ್ತಾ ಇರುತ್ತೆ. ಆದ್ರೆ ಈ ಅನಂತನ ಪೂಜೆಯನ್ನ ವರ್ಷಕ್ಕೆ 1 ಸಲ ಮಾತ್ರ ಅಂತ ಯಾರು ಮಾಡ್ತಾ ಇರ್ತಾರೆ ಅಂಥವ್ರು ಎಷ್ಟು ಸಾಧ್ಯನೋ ಅಷ್ಟು ದಿವಸಗಳವರೆಗೆ ಅದನ್ನ ಕಟ್ಕೊಂಡಿರ್ಬೇಕು. ತಕ್ಷಣ ಬಿಚ್ಚೋದು ಅಂತ ಇಲ್ಲ, ಅವತ್ತೇ ಪೂಜೆ ಆಯ್ತು ಅವತ್ತೇ ವಿಸರ್ಜನೆ ಅಂತ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಶುದ್ಧವಾಗಿ ಇಟ್ಕೊಳ್ಬೇಕು, ಚೆನ್ನಾಗಿರೋವರೆಗೂ ಇಟ್ಕೊಂಡು ಆಮೇಲೆ ವಿಸರ್ಜನೆಯನ್ನು ಮಾಡ್ಬೇಕು. ವಿಸರ್ಜನೆ ಮಾಡ್ಬೇಕಾದ್ರೆ ಒಂದು ಕ್ರಮ ಇದೆ, ಏನಂದ್ರೆ ಅದಕ್ಕೂ ಒಂದು ಮಂತ್ರ ಇದೆ. ವಿಸರ್ಜಯಾಮಿ ದೇವೇಶ ಅಂತ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಹೇಳ್ಕೊಳ್ತಾ ಈ ಸಂಪೂರ್ಣ ವ್ರತದ ಫಲವನ್ನ ನೀನು ನನಗೆ ನೀಡು ಅಂತ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ವಿಸರ್ಜನೆ ಮಾಡಬೇಕು. ದಾರವನ್ನ ಬಿಚ್ಚುತ್ತೀರಿ, ಬಿಚ್ಚಿದಾಗ ಆ ದಾರಕ್ಕೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಅದನ್ನ ತಲೆ ಮೇಲೆ ಇಟ್ಟುಕೊಂಡು ಆಮೇಲೆ ಅನಂತ ಆ ದಾರದಲ್ಲಿ ಏನು ಸನ್ನಿಹಿತನಾಗಿರ್ತಾನಲ್ಲ ಆ ದೇವರು ನಮ್ಮ ದೇಹದಲ್ಲಿ ಏನು ಸುಷುಮ್ನಾ ನಾಡಿ ಇದೆ ಆ ನಾಡಿಯ ಒಳಗಡೆ ಭಗವಂತ ಬಂದು ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ತಾನೆ ಅಂತ ಚಿಂತಿಸ್ಬೇಕಂತ. ದಾರದಲ್ಲಿರೋ ಭಗವಂತ ನಮ್ಮ ಹೃದಯಕ್ಕೆ ಬಂದು ಇದ್ದಾನೆ ಅಂತ ಇಷ್ಟು ಚಿಂತಿಸಿದ ಮೇಲೆ ಆ ದಾರವನ್ನು ಎಲ್ಲಿ ಹಾಕಬೇಕು? ಹಾಲಿನ ಪಾತ್ರೆ ಇರುತ್ತಲ್ಲ ಅದಕ್ಕೋಸ್ಕರ ಆ ಹಾಲಿನ ಪಾತ್ರೆಯಲ್ಲಿ ಹಾಕ್ಬೇಕಂತೆ ಆ ದಾರವನ್ನು. ಅದು ಪೂರ್ಣ ಆ ಹಾಲಿನಲ್ಲಿ ತೊಯ್ದಾದ ಮೇಲೆ ಅದನ್ನು ಒಂದು ಶುದ್ಧವಾದ ಭೂಮಿಗೆ ಆ ಭಾಗಕ್ಕೆ ಹೋಗಿ ಹಾಕ್ಬೇಕು. ಆದ್ರಿಂದ ಎಲ್ಲೆಲ್ಲೋ ಹಾಕೋದು ಅಂತಲ್ಲ, ಅದು ಎಲ್ಲೆಲ್ಲೋ ಸೇರಿದ್ರೆ ಮತ್ತೆ ಅನಿಷ್ಟ. ನಾವು ಪೂಜೆಯನ್ನೆಲ್ಲ ಶ್ರದ್ಧೆಯನ್ನು ಮಾಡ್ತೀವಿ, ವಿಸರ್ಜನೆ ಮಾತ್ರ ಅಬದ್ಧವಾಗಿ ಮಾಡ್ತೀವಿ ಅಂತಾದ್ರೆ ಅದರಿಂದ ಇನ್ನೂ ಜಾಸ್ತಿ ಕೆಟ್ಟ ಫಲ. ಅದರಿಂದ ವಿಸರ್ಜನೆಯನ್ನು ಚೆನ್ನಾಗಿ
ಶುದ್ಧ ಕ್ರಮದಲ್ಲಿ ಮಾಡಬೇಕು ಅಂತ. ಇಷ್ಟು ಈ ಅನಂತ ಪದ್ಮನಾಭ ವ್ರತ ಪೂಜಾ ವಿಧಾನ ಅಂಗವಾಗಿ ತಿಳಿಯಬೇಕಾದ ವಿಷಯಗಳು. ಇದನ್ನೆಲ್ಲ ಅನುಷ್ಠಾನ ಮಾಡಿ ವಿಶಿಷ್ಟವಾದ ಫಲವನ್ನು ಹೊಂದಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಈ ಅನಂತ ಪದ್ಮನಾಭನ ಪೂರ್ಣ ಅನುಗ್ರಹ ಆಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.